ಸ್ವಾಗತ ಸ್ನೇಹಿತರೆ. ತಮಗೆ ಕರ್ನಾಟಕದ ವಿದ್ಯೆಕಾಶಿ ಧಾರವಾಡದ ಫೇಮಸ್ ಜುಬ್ಲಿ ಸರ್ಕಲಿನ ಸಣ್ಣ ಜಲಕ್ಕೊಂದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಕರ್ನಾಟಕದ ಮೂಲೆಗಳಿಂದ ಮತ್ತು ಬೇರೆ ಸ್ಟೇಟ್ಗಳಿಂದ ಮತ್ತು ಬೇರೆ ದೇಶದಿಂದ ಸಾವಿರಾರು ಜನ ಆಗಲಾರ್ದೆ ಲಕ್ಷಾಂತರ ಜನ ಕಲಿಯಕ್ಕೆ ಬರುವ ಧಾರವಾಡದ ಫೇಮಸ್ ಜುಬ್ಲಿ ಸರ್ಕಲಿನ ಸಣ್ಣ ಜಲಕ್ಕೊಂದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಲಕ್ಷಾಂತರ ಜನ ಟರ್ನವರ್ನಾಗುವ ಫೇಮಸ್ ಧಾರವಾಡದ ಜುಬ್ಲಿ ಸರ್ಕಲ್ ಸ್ನೇಹಿತರೆ, ಜನರೊಂದಿಗೆ ಎಷ್ಟು ಬೆರೆತು ಬಿಟ್ಟಿದೆ ಅಂತಂದು ಹೇಳಿದರೆ ಸ್ನೇಹಿತರೆ, ಒಬ್ಬ ಮನುಷ್ಯ ಪ್ರತಿದಿನ ಲಕ್ಷಾಂತರ ಜನ ಟರ್ನವರ್ನ ಆಗ್ತಾರಲ್ಲ, ಒಬ್ಬ ಮನುಷ್ಯ ಕೋಚಿಂಗ್ ಸೆಂಟ್ರಿಗೆ ಹೋಗೋದಾಗಲಿ ಅಥವಾ ಜಾಬ್ಗೆ ಹೋಗೋದಾಗಲಿ ಒಂದು ದಿನಕ್ಕೆ ಒಂದು ಸರಿನಾದರೂ ಜುಬ್ಲಿ ಸರ್ಕಲ್ ಮುಖಾಂತರ ಎಂಟ್ರಿ ಕೊಡಲಿಲ್ಲ ಅಂದರೆ ಆವತ್ತಿನ ಆ ದಿನವೇ ಕಂಪ್ಲೀಟ್ ಆಗೋಲ್ಲ. ಅಷ್ಟು ಫೇಮಸ್ ಇದು ಜುಬ್ಲಿ ಸರ್ಕಲ್. ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ಚೆನ್ನಮ್ಮ ಯಾವ ಥರ ಫೇಮಸ್ಸು, ಅದೇ ಥರ ಜುಬ್ಲಿ ಸರ್ಕಲಲ್ಲಿ ಬಸವಣ್ಣವರ ಸ್ಟ್ಯಾಚು ದ ಫೇಮಸ್. ಧಾರವಾಡ ಕಲಾವಿದರ ತವರೂರು ಗೊತ್ತಿರಲಿ ಸ್ನೇಹಿತರೆ ತಮಗೆ. ಕಲಿಯುಗದ ಕುಡುಕ ಖ್ಯಾತಿಯ ಫೇಮಸ್ ಕಲಾವಿದರು, ಕರ್ನಾಟಕದ ಹೆಮ್ಮೆ ಕಲಾವಿದರು, ನಾಟಕಕಾರರು ಅವರು ಸಿಕ್ಕರು ಧಾರವಾಡದ ಜುಬ್ಲಿ ಸರ್ಕಲ್ ಹತ್ತಿರ. ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಡೈರೆಕ್ಟ್ ಹೊರಡ್ತಾ ಇದ್ದೀನಿ, ಕಲಾಭವನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತಮಗೆ ಗೊತ್ತಿರಲಿ, ಕಲಾಭವನ ಒಂದು ಸಪಾನ್ಯ ಟೈಮ್ ಹಿಂದೆ ಪುಸ್ತಕಗಳ ಮೇಳಗಳು ನಡೀತಾ ಇದ್ವಿ. ಇಲ್ಲಿ ಲಕ್ಷಾಂತರ ಬೀಚಿ, ಕುವೆಂಪು, ದ ರಾ ಬೇಂದ್ರೆ, ಕರ್ನಾಟಕದ ಎಲ್ಲ ಕವಿಗಳು ಮತ್ತು ಕಲಾವಿದರ ಪುಸ್ತಕಗಳನ್ನು ಮಾರ್ತಿರಿ. ಇಲ್ಲಿ ದೊಡ್ಡ ದೊಡ್ಡ ಬಿಡಾರಗಳನ್ನು ಹೊಡೆದು, ಟೆಂಟ್ಗಳನ್ನು ಹೊಡೆದು. ನೆಕ್ಸ್ಟ್ ತಮಗೆ ಗೊತ್ತಿರಲಿ, ಬಾಂಬೆ ಬಜಾರ್, ಬಿಗ್ ಬಜಾರ್, ಈ ಥರ ಮಾಲ್ ಶಾಪಿಂಗ್ಗಳು ಆಗ್ತಿದ್ವಿ. ಇಲ್ಲಿ ಮನೆಗೆ ಬೇಕಾವು ಎಲ್ಲ ವಸ್ತುಗಳು ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಿದ್ವು, ಎಲ್ಲ ಥರ ಸಿಗ್ತಿದ್ವು. ಆವಾಗ ನಾವು ಚಿಕ್ಕವರಿದ್ದಾಗ ನಡೀತಾ ಇದ್ವಿ. ಇಲ್ಲಿ ಕಲಾಭವನ ತಮಗೆ ಗೊತ್ತಿರಲಿ, ಸಾವಿರಾರು ಜನ ಪುಸ್ತಕ ಕೊಳ್ಳಕ್ಕೆ ಆಗಲಾರ್ದೆ ಇಲ್ಲಿ ತೊಗೊಂಡು ಹೋದ ಪುಸ್ತಕಗಳನ್ನು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ತೊಗೊಂಡು ಸಾವಿರಾರು ಜನ ಬದುಕು ಕಟ್ಕೊಂಡಿದ್ದಾರೆ. ಧಾರವಾಡದ ಬಸ್ ಸ್ಟ್ಯಾಂಡಿನ ಬಳಿ, ಚಿಗರಿ ಬಸ್ ಸ್ಟ್ಯಾಂಡ್ ಬಳಿ ಫೇಮಸ್ ಕಲಾಕೃತಿಗಳನ್ನು, ಭರತನಾಟ್ಯದ ಚಿತ್ರಗಳನ್ನು ಪೇಂಟಿಂಗ್ ಮಾಡಿದ್ದಾರೆ. ನೋಡಿಕೊಂಡು ನಾನು ಡೈರೆಕ್ಟ್ ಹೊಂಟಿದ್ದೆ ಸ್ನೇಹಿತರೆ, ಹುಬ್ಬಳ್ಳಿ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಅದಕ್ಕೆ ಟಿಕೆಟ್ ತೊಗೊಂಡು ಬಸ್ ಸ್ಟ್ಯಾಂಡ್ದ ಸಣ್ಣ ಜಲಕ್ಕೊಂದನ್ನು ತಮ್ಮ ಮುಂದೆ ತೋರಿಸಿ ನಾನು ಡೈರೆಕ್ಟ್ ಹುಬ್ಬಳ್ಳಿಯ ಕಾರ್ಪೊರೇಷನ್ ಮುಂದ್ಗಡೆ ಇಳ್ಕೊಂಡು ಮಾರ್ಕೆಟಿಗೆ ಹೋಗೋದಿದೆ. ಯಾವ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಬೇಕಂತ ಹೊರಟ ಇದ್ದೀನಿ. ನಾನು ಶಾರ್ಟ್ ವೀಡಿಯೋಗಳನ್ನು ಜಾಸ್ತಿ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಶಾರ್ಟ್ ವೀಡಿಯೋಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದರೆ ಆತಂತೇಳಿ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಅಲ್ಲಿ ನೆಹರು ಗ್ರೌಂಡ್ ಅಥವಾ ಇನ್ನೂ ಸ್ವಲ್ಪ ಏನಾದರೂ ಕ್ಯಾಪ್ಚರ್ ಮಾಡೋದು, 3000 ಮಠ, ಸಿದ್ಧಾರೂಢ ಮಠ ಕ್ಯಾಪ್ಚರ್ ಮಾಡೋದು ಅಂತಂದೇಳಿ ಹೋಗ್ತಾಯಿದ್ದೀನಿ. ಸ್ವಲ್ಪ ಧಾರವಾಡದ ಈ ಬಸ್ ಸ್ಟ್ಯಾಂಡ್ ಕ್ಯಾಪ್ಚರ್ ಮಾಡಿ ನಾನು ನೆಕ್ಸ್ಟ್ ಹತ್ತಿದ್ದೆ ಡೈರೆಕ್ಟ್ ಚಿಗರಿ ಬಸ್ ಟಿಕೆಟ್ ತೋರಿಸ್ತಾ ಇದ್ದೀನಿ. ಚಿಗರಿ ಬಸ್ ಟಿಕೆಟ್ ತೊಗೊಂಡು ಧಾರವಾಡದ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಮಾರ್ಕೆಟನ್ನು ತೋರಿಸ್ಕೊಂತ ನಾನು ಹುಬ್ಬಳ್ಳಿ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ನಂದು ಎಪಿಸೋಡೇ ಏನಿಲ್ಲ, ನಿಮ್ಮ ಮುಂದೆ ಏನು ಸುಳ್ಳು ಹೇಳೋದು, ಎಪಿಸೋಡ್ ಏನಿಲ್ಲ ಜಾಸ್ತಿ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊತ ನಾನು ಹುಬ್ಬಳ್ಳಿ ಕಡೆ ಪ್ರಯಾಣ ಬೆಳೆಸಿ ಇದನ್ನು ಒಂದು ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ರೆ ಅಂತ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು, ನನ್ನ ಲೆಫ್ಟ್ ಸೈಡ್ಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರ್ತಾಯಿದ್ದಾವೆ. ಧಾರವಾಡ ತಮಗೆ ಗೊತ್ತಿರಲಿ ಸ್ನೇಹಿತರೆ, ರವಿ ಡಿ ಚಂದನ್ ಅವರಂಥ IAS ಆಫೀಸರ್ನ ಮತ್ತು ಕರ್ನಾಟಕದ ಫೇಮಸ್ ಕಲಾವಿದರು ಮತ್ತು ಫೇಮಸ್ ಕವಿಗಳನ್ನು ಕರ್ನಾಟಕ ಮಾತಿಗೆ ಕೊಟ್ಟಂಥ ಊರು ಧಾರವಾಡ. ಅತ್ತಿತ್ಲಾಗೆ ನಾವು ಚಿಕ್ಕವರಿದ್ದಾಗೆಲ್ಲ ಚಿಗರಿ ಬಸ್ ಎಲ್ಲ ಇರಲಿಲ್ಲ, ಗೋರ್ಮೆಂಟ್ ಬಸ್ನಲ್ಲಿ ಅಡ್ಡಾಡ್ತಾಯಿದ್ವಿ. ಇವಾಗ ನಾವು ಚಿಗರಿ ಬಸ್ ಬಂದಮೇಲೆ, ಚಿಗರಿ ಬಸ್ ಏನು ಡಿಪೆಂಡ್ ಅಲ್ಲ, ಚಿಗರಿ ಬಸ್ ಬಂದಮೇಲೆ ಜನರಿಗೆ ಕಲಿಯಕ್ಕೆ ಹೋಗೋರಿಗೆ, ಹುಬ್ಬಳ್ಳಿ ಧಾರವಾಡ ಅಡ್ಡಾಡೋರಿಗೆ ಮತ್ತು ಬೇರೆ ಬೇರೆ ಕಡೆ ಅಡ್ಡಾಡೋರಿಗೆಲ್ಲ ಚಿಗರಿ ಬಸ್ ಭಾಳ ಅನುಕೂಲ ಆಗಿದೆ. KSRTC ಬಸ್ ಏನು ಫೇಲ್ ಅಂತಲ್ಲ, ನಾವು ಚಿಕ್ಕವರಿದ್ದಾಗ ಅವೇ ಬಸ್ನಲ್ಲಿ ಅಡ್ಡಾಡೋ ಕಲ್ತಿದ್ದೀವಿ. ನೋಡ್ತಿರ್ಬೋದು, ಲೆಫ್ಟ್ ಸೈಡಿಗೆ ದೊಡ್ಡ ದೊಡ್ಡ ಗ್ರಾನೈಟ್ ಅಂಗಡಿಗಳು ಮತ್ತು ಎಲ್ಲ ಬರ್ತಾಯಿದ್ದಾವೆ. ನೆಕ್ಸ್ಟ್ ನಾನು APMC ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನೋಡಿ. ಹುಬ್ಬಳ್ಳಿ ಧಾರವಾಡ APMC ಇದೆ, ಫೇಮಸ್ APMC. ಬೆಳಗ್ಗೆ ಮುಂಜಾನೆ 4 ಗಂಟೆಗೆಲ್ಲ ಮಾರ್ಕೆಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ತೊಗೊಂಡು ಇಲ್ಲಿಂದ ಮತ್ತೆ ಎಲ್ಲ ಮಾಲ್ಗಳನ್ನು ತುಂಬಿಸ್ಕೊಂಡು ನೆಕ್ಸ್ಟ್ ಅಂಗಡಿ ಮತ್ತು ಊರೂರಿಗೆ ಮಾರಕ್ಕೆ ಹೋಗ್ತಾರಲ್ಲ, ಅದೇ ಹುಬ್ಬಳ್ಳಿಯ ಫೇಮಸ್ ಉನ್ಕಲ್ಕೆರೆ ಮುಂದಿರುವ ಹೋಟೆಲ್ನ ಸಣ್ಣ ಒಂದು ಕ್ಯಾಪ್ಚರ್ ಬರ್ತಾಯಿದೆ ನೋಡಿ. ನೆಕ್ಸ್ಟ್ ಹೋಗ್ತಾಯಿದ್ದೀನಿ ಹುಬ್ಬಳ್ಳಿಯ ಫೇಮಸ್ ಚೆನ್ನಮ್ಮ ಸರ್ಕಲ್ನ. ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ಗೆ ಕರ್ನಾಟಕದ ಎಲ್ಲ ನಾಯಕ ನಟಗಳು ಆಗಲಾರ್ದೆ ಬಾಲಿವುಡ್ಡಿನ ಅಮಿತಾಬ್ ಬಚ್ಚನ್ ಶೋಲೆ ಪಿಕ್ಚರ್ ಟೈಮ್ನಲ್ಲಿ ತಿಂಗಳ 2 ತಿಂಗಳ ಗಂಟಲೆ ಹೋಟೆಲ್ನಲ್ಲಿ ಉಳಿದು ದಿನ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲಲ್ಲಿ ಸ್ನೇಹಿತರೆ ಪೇಪರ್ ತೊಗೊಂಡು ಓದೋಕ್ಕೆ
ಬರ್ತಾಯಿದ್ರು ಅಂತಂದು ಹೇಳಿ ಇದು ಸೋಲೆ ಪಿಕ್ಚರ್ ಟೈಮ್ನಲ್ಲಿ ನೋಡಿದ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ. ಅಮಿತಾಬ್ ಬಚ್ಚನ್ ಕೂಡ ಚೆನ್ನಂ ಸರ್ಕಲ್ನಲ್ಲಿ ಬಂದು ಸೋಲೆ ಪಿಕ್ಚರ್ ಶೂಟಿಂಗ್ ಮಾಡಿದ್ದಾರೆ ಅಂತಂದೇಳಿ. ಕರ್ನಾಟಕದ ಎಲ್ಲ ನಾಯಕ ನಟಗಳನ್ನು ಕಳಸಾ ಬಂಡೂರಿ ಸ್ಟ್ರೈಕ್ನಲ್ಲಿ ಹುಬ್ಳಿ ಚೆನ್ನಂ ಸರ್ಕಲ್ನಲ್ಲಿ ಸಾಮಾನ್ಯ ಜನರ ಥರ ಅಡ್ಡಾಡಿದ್ದನ್ನು ನಾನೇ ನೋಡಿದ್ದೀನಿ. ಮತ್ತು ಹುಬ್ಳಿಯಲ್ಲಿ ಹೀರೋಗಳದ್ದು ಮ್ಯಾಚ್ ನಡೀತಿತ್ತು. ಆವಾಗೂ ಕೂಡ ಹುಬ್ಳಿಯಲ್ಲಿ ಚೆನ್ನಂ ಸರ್ಕಲ್ನಲ್ಲಿ ನಾರ್ಮಲ್ ಥರ ಕರ್ನಾಟಕದ ಎಲ್ಲ ಖ್ಯಾತ ನಾಯಕ ನಟರುಗಳನ್ನು ನಾರ್ಮಲ್ ಜನರ ಥರ ಅಡ್ಡಾಡೋದನ್ನು ನಾನು ನೋಡಿದ್ದೀನಿ. ಇವಾಗ ನಾನು ಡೈರೆಕ್ಟ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಪಾಸ್ ಮಾಡಿಕೊಂಡು ನಾನು ಡೈರೆಕ್ಟ್ ಈ ಕಡೆ ಈದ್ಗಾ ಮೈದಾನ, ಈ ಕಡೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್. ನೆಕ್ಸ್ಟ್ ಹುಬ್ಬಳ್ಳಿಯ ಫೇಮಸ್ ಕಾರ್ಪೊರೇಷನ್ ಮುಂದ್ಗಡೆ ಬರ್ತಾಯಿದೆ ಬಸ್ ಸ್ಟ್ಯಾಂಡ್. ಕಾರ್ಪೊರೇಷನ್ ಬಸ್ ಸ್ಟ್ಯಾಂಡ್ ಕಡೆ ಇಳ್ಕೊಂಡು ನೆಕ್ಸ್ಟ್ ನೋಡ್ತಾ ಇರ್ಬೋದು, ಟಿಕೆಟನ್ನು ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಹೋಗ್ತಾಯಿದ್ದೀನಿ. ನೆಹರು ಗ್ರೌಂಡ್ ಕಡೆಯಿಂದ ಪಾಸಾಗಿ ಡೈರೆಕ್ಟ್ ಹುಬ್ಬಳ್ಳಿಯ ಫೇಮಸ್ ಮಾರ್ಕೆಟ್, ಚಾ ಬಜಾರ್ ಮಾರ್ಕೆಟ್ ಕಡೆ ಹೋಗಿ ನೆಕ್ಸ್ಟ್ ಪಯಣ ಧಾರವಾಡ ಹೋಗೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.